ಸುಧಾಕರ್ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡ್ರು ಅವತ್ತು. ಏನೋ ಒಂದು ಆಯಿತು, ಆಮೇಲೆ ಅದಕ್ಕೆ ನೀವು ಕ್ಷಮೆ ಕೊಡೋಕೆ ಹೇಳಿದ್ರಿ. ಇವತ್ತು ಸ್ವಲ್ಪ ಟ್ರೆಂಡ್ ಆಗ್ತಾ ಇದೆ, ಸುಧಾಕರ್ ಮೂವಿ ಬರಲಿ ಸ್ವಲ್ಪ ಆ ಥರ ಇದಾಗ್ತಾ ಇದೆ ಅಂತ. ಅವಾಗ ಏನಾಯಿತು ಸರ್? ಯಾಕೆ ಇಲ್ಲ ಸರ್, ಅದೇ ಹೇಳ್ತಿರೋದು. ಅವತ್ತು ಸಾರಿ ಕೇಳ್ತಾ ಇದ್ದೀನಿ, ಇವತ್ತು ಸಾರಿ ಕೇಳ್ತೀನಿ. ದೊಡ್ಡವ್ರ ಹತ್ರ ಎಲ್ಲ ಇದು ಮಾಡೋ ಅಷ್ಟು ಏನಿಲ್ಲ. ನಾನು ಇವಾಗಲೂ ಸಾರಿ ಕೇಳ್ತೀನಿ. ದಯವಿಟ್ಟು ನಮ್ಮ ಸಿನಿಮಾನ ಬಂದು ನೋಡಿ ಅಂತ ಕೇಳ್ಕೊತೀನಿ. ಅಂದರೆ ಈಗ ಸ್ವಲ್ಪ ನೆಗೆಟಿವ್ ಕಮೆಂಟ್ ಮಾಡು, ಇಲ್ಲ ಸುಧಾಕರ್ ಅವ್ರಿಗೆ ಈ ಥರ ಮಾಡುವ ಅವ್ರದ್ದು ನಾವು ಒಂದು ರಿವ್ಯೂ ಬ್ಯಾಡಾಗಿ ತೋರಿಸ್ಬೇಕು, ಅವರಿಗೂ ಅದ್ರ ಬಗ್ಗೆ ಗೊತ್ತಾಗಲಿ ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲ ಮಾತಾಡ್ಕೊತಾ ಇದ್ದಾರೆ. ಅಂಥವ್ರಿಗೆಲ್ಲ ಏನು ಹೇಳ್ತೀರಾ ಸರ್? ಏನಿಲ್ಲ ಸರ್, ಅವರು ಬಂದು ಸಿನಿಮಾ ನೋಡಲಿ. ಸಿನಿಮಾ ನಿಜವಾಗ್ಲೂ ಚೆನ್ನಾಗಿ ಮಾಡಿಲ್ಲ ಅಂದರೆ ಹಾಕ್ಲಿ ಸರ್, ಅಷ್ಟೇ. ಹೌದು, ಓಕೆ. ಕಾಮಿಡಿ ಮೂವಿ ಅಲ್ಲ ಸರ್? ಬೆಂಗಳೂರು ಜನ ಸ್ಟ್ರೆಸ್ಸಲ್ಲಿರ್ತಾರೆ, ಬೆಳಗಿಂದ ಸಂಜೆ ಡ್ಯೂಟಿ ಮಾಡ್ತಾರೆ, ಅಂಥವ್ರಿಗೆಲ್ಲ ಒಂದು ಬೂಸ್ಟ್ ಕೊಟ್ಟಂಗೆ ಸರ್ ಈ ಮೂವಿ. ಡೆಫಿನೆಟ್ಲಿ ಸರ್, ಸ್ಟ್ರೆಸ್ ಬಸ್ಟರ್ ಸಿನಿಮಾ. ಸೊ ಒಂದು 1.5 hour 2 hours ಸಿನಿಮಾದಲ್ಲಿ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದೇ ನನ್ನ ಅಭಿಪ್ರಾಯ ಸರ್. ಓಕೆ. ದೊಡ್ಡ ದೊಡ್ಡ ಸ್ಟಾರ್ ಯಾರಾದರೂ ಮೂವಿ ನೋಡೋ ಪ್ಲಾನ್ ಟ್ರೈ ಮಾಡ್ತಾ ಇದ್ದೀವಿ ಸರ್, ನೋಡೋಣ. ಯಾರಾದ್ರು ಸಿಕ್ಕಿದ್ರೆ ಟ್ರೈಲರ್ ಲಾಂಚ್ ಮಾಡೋಣ ಅಂತ ಪ್ರಯತ್ನಗಳು ನಡೀತಾ ಇದೆ ಸರ್, ಆದಷ್ಟು ಬೇಗ. ಧ್ರುವ ಸರ್ಜರ್ ಬಗ್ಗೆ ಒಂದೆರಡು ಮಾತಾಡಿ ಸರ್. ಏನು ಹೇಳ ಸರ್, ಸುಮ್ಮನೆ ಮತ್ತೆ ಕಾಂಟ್ರವರ್ಸಿ ಆಗುತ್ತೆ. ಇಲ್ಲ, ಖಂಡಿತ ಏನಿಲ್ಲ ಸರ್, ಮತ್ತೆ ಸಾರಿ ಕೇಳ್ತೀನಿ ಸರ್, ತಪ್ಪಾಗೋಗಿದೆ. ಇನ್ಮೇಲೆ ಆ ಥರ ಆಗದಿರೋ ಥರ ನೋಡ್ಕೊತೀನಿ. ಒಂದು ಅವಕಾಶ ಮಾಡಿಕೊಡಿ. ಸಿನಿಮಾ ಮಾಡಿದ್ದೀವಿ, ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು ಸೊ ಮಚ್. ಕರ್ನಾಟಕ ಜನತೆಗೆ ಏನು ಹೇಳ್ತೀರಾ ಸರ್? ಜಾನ್ 30th ಅಮೃತಾಂಜನ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಯಾರೆಲ್ಲ ಕಾಮಿಡಿ ಎಂಟರ್ಟೈನರ್ ಎಕ್ಸ್ಪೆಕ್ಟ್ ಮಾಡ್ತೀರೋ ಅವ್ರಿಗೆಲ್ಲ 100% ಸಿನಿಮಾ ಇಷ್ಟ ಆಗುತ್ತೆ. ದಯವಿಟ್ಟು ಥಿಯೇಟರ್ಸ್ಗೆ ಬನ್ನಿ, ಸಿನಿಮಾ ನೋಡಿ. ಸಿನಿಮಾ